ಹಾಯ್, ಗುಡ್ ಈವ್ನಿಂಗ್. ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಬಿಗಿನರ್ಸ್ ಗೈಡ್ ಅಂತ ಹೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಇದು ಅದರ ಮುಂದುವರೆದಂಥ ಭಾಗ. ಯಾರಿನ್ನೂ ಮೊದಲನೇ ಪಾಠ ನೋಡಿಲ್ವೋ ದಯವಿಟ್ಟು ವಿಡಿಯೋ ಲೈಬ್ರರಿನ ಓಪನ್ ಮಾಡಿ ನೋಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ವಿಡಿಯೋ ಲಿಂಕ್ ಇರುತ್ತೆ ನೋಡಿ, ಬಿಗಿನರ್ಸ್ ಗೈಡ್ ಅಂತ. ಸೊ ಇವತ್ತು ಅದ್ರ ಪಾರ್ಟ್ 2ನ ಹೇಳ್ಕೊಡ್ತೀನಿ. ಸೊ ಹರ್ಬಲ್ ಲೈಫ್ ನ್ಯೂಟ್ರಿಷನ್ಗೆ ಒಳಗಡೆ ಬಂದ ಮೇಲೆ ಇನಿಷಿಯಲಿ ಏನೇನಾಗುತ್ತೆ ಎಲ್ಲನೂ ಕೂಡ ಪಾರ್ಟ್ 1ಅಲ್ಲಿ ಮಾತಾಡಿದ್ವಿ. ಈಗ ನಮ್ಮ ರಿಸಲ್ಟ್ಸ್ ಉತ್ತಮವಾಗಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಕೆಲವೊಂದಷ್ಟು ಸ್ಟೆಪ್ಸ್ಗಳಿರುತ್ತೆ, ಕೆಲವೊಂದಷ್ಟು ಮಾಡುವಂಥದ್ದಿರುತ್ತೆ. ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಮತ್ತು ಇದರಲ್ಲಾಗುವಂಥ ಅಡಚಣೆಗಳು, ಇದು ತುಂಬ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡುತ್ತೆ. ಈ ಅಡಚಣೆಗಳನ್ನ ಹೇಗೆ ಎದುರಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ ಇರುತ್ತೆ. ಇವತ್ತು ಈ 2 ಟಾಪಿಕ್ನ ಕವರ್ ಮಾಡಿಬಿಟ್ರೆ ಮೇ ಬಿ ನಿಮ್ಗೊಂದಷ್ಟು ಐಡಿಯಾಸ್ಗಳು ಸಿಗುತ್ತೆ. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ. ನಾನು ಹೇಳುವಂಥ ಎಲ್ಲನೂ ಕೂಡ ನನ್ನ ಪರ್ಸನಲೈಸ್ ವಿಷಯಗಳಾಗಿರುತ್ತೆ. ಇದು ಎಲ್ಲರೂ ಕೂಡ ಜನರಲೈಸ್ ಆಗಿರೋದಿಲ್ಲ. ಸೊ ನಾನು ಹೇಳಿದ್ರಲ್ಲಿ ನೀವು ಫಾಲೋ ಮಾಡಬೇಕಂತನೂ ಏನಿಲ್ಲ. ಇದು ನನಗೆ ಅನಿಸಿದ್ದು ಸರಿ ಅಂತ ಅನಿಸಿದ್ದು ನಿಮ್ಮದ ಶೇರ್ ಮಾಡ್ತಿದ್ದೀನಿ ವಿನಃ ಇದು ಹಿಂಗೇನೆ ಮಾಡಬೇಕಂತ ಏನೂ ಹೇಳ್ಕೊಟ್ಟಿಲ್ಲ. ದಿಸ್ ಇಸ್ ಡಿಸ್ಕ್ಲೈಮರ್, ಯು ನೋ. ಓಕೆ, ಹರ್ಬಲ್ ಲೈಫ್ಗೆ ನೀವು ಶುರು ಮಾಡಿದ್ಮೇಲೆ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾದ್ರು ನಿಮ್ಮದೊಂದು ಬಜೆಟ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸಮ್ಟೈಮ್ಸ್ ನೀವು ಒಂದು 10,000 ಸಂಪಾದನೆ ಮಾಡ್ತಿದ್ದೀರಾ. ಸೊ ನೀವು ಒಂದೇ ಸಲ ಯಾರೋ ಹೇಳಿದ್ರು ಅದು ತೊಗೊಂಬಿಡು ಅಂತೇಳಿ ಎಲ್ಲ ಪ್ರಾಡಕ್ಟ್ಸ್ ತೊಗೋಬೇಕಂತ ರೂಲ್ಸ್ ಏನಿಲ್ಲ. ಸೊ ನಿಮಗೆ ಎಷ್ಟು ಲಿಮಿಟೆಡ್ಸ್ ಪ್ರಾಡಕ್ಟ್ಸ್, ಒಂದು ಬೇಸಿಕ್ ಮೀಲ್ ರಿಪ್ಲೇಸ್ಮೆಂಟ್ ಶೇಕಿಂದನೇ ಶುರು ಮಾಡಿ ಸುಮ್ಮನೆ ಆಸೆ ಪಟ್ಬಿಟ್ಟು ಅದು ತೊಗೊಂಡ್ಬಿಡ್ತೀವಿ. ಸಾಕಷ್ಟು ಪ್ರಾಡಕ್ಟ್ಸ್ ಇದೆ, 32 ಪ್ರಾಡಕ್ಟ್ಸ್ ಇದೆ. ಆ 32 ಪ್ರಾಡಕ್ಟ್ಸ್ ಇರೋದು ಚೆನ್ನಾಗೇ ಇದೆ, ಎಲ್ಲನೂ ಸೂಪರ್ ಅಮೇಝಿಂಗ್ ಪ್ರಾಡಕ್ಟ್ಸ್, ಅದರಲ್ಲಿ 2 ಮಾತಿಲ್ಲ. ಆದರೆ ಅವೆಲ್ಲ ನೀವು ತೊಗೊಳ್ಳೇಬೇಕಾ? ಹಾಗೇನಿಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಎಕನಾಮಿಕಲ್ ಕಂಡೀಷನ್ಸ್. ಸೊ ಅದನ್ನು ಬೇಸ್ ಮೇಲೆ ನೀವು ಶುರು ಮಾಡಿದ್ರೆ ಒಳ್ಳೆಯದು. ಇದು ಫಸ್ಟ್ ಯೋಚನೆ ಮಾಡಬೇಕಾದಂಥ ವಿಚಾರ. ಎರಡನೇದು ಬಹಳ 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 ಮುಖ್ಯ. ನೀವು ಶೇಕ್ನ ಶುರು ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಅಬ್ಸ್ಟಿಕಲ್ಸ್ ಸಾಕಷ್ಟು ಬರುತ್ತೆ, ತುಂಬ ಬರುತ್ತೆ. ಸಮ್ಟೈಮ್ಸ್ ಅವ್ರು ನಿಮಗೆ ಪಾಸಿಟಿವಾಗಿ ರೆಸ್ಪಾನ್ಸ್ ಮಾಡ್ಬೋದು, ಓಕೆ ತಗೋ ನೋಡೋಣ, ಟ್ರೈ ಮಾಡು, ಒಳ್ಳೆಯದಾಗಲಿ ಅಂತ ಹೇಳ್ಬೋದು. ಅಥವಾ ಮೆಜಾರಿಟಿ ಪೀಪಲ್ಸ್ ಮಾಡೋವಂಥದ್ದು ನಿಮ್ಮನ್ನು ಕಾಲೆಳೆಯುವಂಥದ್ದು ಕಾನ್ಸೆಪ್ಟ್. ನನಗೇನು ಅಷ್ಟು ಹೇಳಿದೆ, ಯಾಕಂದ್ರೆ ನಮ್ಮಲ್ಲಿ ನಾನು ಎಲ್ರಿಗೂ ಶುರು ಮಾಡೋಕ್ಕಿಂತ ಮುಂಚೆ ನಾನೇ ಲಾಸ್ಟ್ ಶುರು ಮಾಡಿದ್ದು, ಹಂಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಮೆಜಾರಿಟಿ ನನ್ನ ಸ್ಟೂಡೆಂಟ್ಸ್ಗಳಲ್ಲಿ ನೋಡಿದಾಗ ಅವ್ರು ಶುರು ಮಾಡ್ತಾರೆ, ಮನೆಯವರೆಲ್ಲ ಇವತ್ತೊಂದು ದಿವಸ ತಿನ್ಬಿಡು, ಇವತ್ತೊಂದು ದಿವಸ ಮಾಡಿಬಿಡು, ಹೀಗೆಲ್ಲ ಹೇಳ್ತಾ ಇರ್ತಾರೆ, ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಕೆಲವು ಸಲ ಒಳ್ಳೆ ಅಡುಗೆ ವಾಸನೆ ಬರ್ತಾ ಇರುತ್ತೆ, ಸುವಾಸನೆ ಬರ್ತಾ ಇರುತ್ತೆ, ನಮ್ಮ ಗಮನ ಆ ಕಡೆ ಹೋಗುತ್ತೆ. ಇಲ್ಲ ಇಂಟ್ರೆಸ್ಟಲ್ಲೋ ಯಾವತ್ತೂ ಏನೂ ತರದೇ ಇದ್ದವ್ರೆ ಅವತ್ತೇ ಏನೋ ತೊಗೊಂಬಂದಿರ್ತಾರೆ ತಿನ್ನಿರ್ತಾ. ನಮ್ಮ ಮನೆಯಲ್ಲಿರೋರು ಅಷ್ಟೇ, ಯಾವತ್ತೂ ನಮ್ಮ ಯಜಮಾನರು ಏನೂ ತರದೇ ಇದ್ದವರು ಬೇಕು ತಾನು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡ್ತಿದ್ದಾಗೇ ನನಗೆ ಇಷ್ಟವಾಗಿರುವಂಥ ತಿಂಡಿ ತಿನಿಸುಗಳೆಲ್ಲ ತರ್ತಾರೆ ಅಂಥೇಳಿ ಸಾಕಷ್ಟು ಜನ ಲೇಡೀಸ್ಗಳು ಶೇರ್ ಮಾಡಿದ್ದಾರೆ. ಇದು ಸೇಮ್, ಇದು ಗಂಡಸರಾದ್ರೂ ಸೇಮ್, ಅವರು ಅಷ್ಟೇ. ನನ್ನ ಹೆಂಡತಿ ಯಾವಾಗೂ ಮಾಡದೇ ಇರುವಂಥ ಅಡುಗೆ ಅವತ್ತೇ ಮಾಡಿರ್ತಾಳೆ ಚೆನ್ನಾಗೆ. ಹಿಂಗೇನೋ ಒಂದು ಈ ರೀತಿ ಇದು ಓಕೆ, ಇದು ನೋ ಪ್ರಾಬ್ಲಮ್, ಇದೇನು ತೊಂದರೆ ಇಲ್ಲ. ಬಟ್ ಕೆಲವರು ಇರ್ತಾರೆ, ಅದೆಲ್ಲ ಯಾಕೆ ತೊಗೊಳ್ತಿದ್ಯಾ, ಅದು ತೊಗೊಂಡ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂಥೇಳಿ ಈ ಥರ ತರಲೆಗಳು ಇರ್ತಾರಲ್ಲ, ಈ ತರಲೆಗಳಿಂದ ದೂರ ಇರಿ. ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಆರೋಗ್ಯನ ಒಂದು ಸಲನೂ ಬಂದು ವಿಚಾರಿಸಿಲ್ಲ, ನೀನು ಏನು ಮಿಸ್ಟೇಕ್ ಮಾಡ್ತಿದ್ದೀಯ ಅಂತ ಯಾವತ್ತೂ ಬಂದು ಹಿಂಗೆ ಗೈಡ್ ಮಾಡಲ್ಲ. ನೀನು ಸರಿ ಯಾವುದು ತಪ್ಪು ಯಾವುದು ಅಂದರೂ ನಿನಗೆ ಹೇಳಲ್ಲ. ಅದನ್ನೇ ಹೇಳೋದು ಆ್ಯಕ್ಚುಲಿ ಕೋಚ್. ಅಂಥದ್ರಲ್ಲಿ ಏನೋ ಒಳ್ಳೆ ಕೆಲಸ ಮಾಡ್ತಿದ್ದೀಯ, ಎಷ್ಟು ಜನಗಳು ನೋಡಿ ಇನ್ಸ್ಪೈರ್ ಆಗಿದ್ದೀರಿ, ನೀನು ಕೋಚ್ ನಿಮ್ಮಲ್ಲಿ ಟೈಮ್ ಇಕ್ಕಿ ಏನೋ ಒಂದಷ್ಟು ಪ್ರೋಗ್ರಾಮ್ನ ಶುರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಕೋಚನ್ನು ನಂಬೇಕ ವಿನಃ ಅವ್ರನ್ನಲ್ಲ. ಸೊ ಇದು ನೀವು ಎಷ್ಟು ಮಟ್ಟಿಗೆ ತಲೆಯಲ್ಲಿ ಇಟ್ಕೊತಿರೋ. ಆ್ಯಕ್ಚುಲಿ ಇದೆರಡು ನೀವು ಕುದುರೆಗೆ ಹಾಕ್ತಾರೆ ಗೊತ್ತಾ, ಕಣ್ಣಿಗೆ ಪಟ್ಟಿ ಹಾಗೆ ಹಿಂಗೆ ಕವರ್ ಮಾಡ್ಕೊಬೇಕು. ರೋಡ್ನ ಬಿಟ್ಟು ಇದನ್ನು ನೋಡಬಾರ್ದು. ನಿಮ್ದೇನಿದ್ರು ಫೋಕಸ್ ಹೆಲ್ತ್ 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 ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್, ಈ ಗೋಲ್ ಇಟ್ಕೋಬೇಕು. ನಿಮ್ಮ ಮನೆಯಿಂದ ಆಗೋ ಡಿಸ್ಟರ್ಬೆನ್ಸ್, ಸೊಸೈಟಿಯಿಂದ ಆಗುವಂಥ ಡಿಸ್ಟರ್ಬೆನ್ಸ್ ಎರಡೂ ಕೂಡ ನೀವು ಕ್ಲೋಸ್ ಮಾಡಿದ್ರೆ ಮಾತ್ರ ನೀವು ರಿಸಲ್ಟ್ಸ್ನ ಅಚೀವ್ ಮಾಡೋಕ್ಕಾಗೋದು. ನೋಡಿ, ನೀವು ಸಿನಿಮಾದಲ್ಲಿ ನೋಡಿರ್ತೀವಿ ಎಷ್ಟೊಂದು ಸಲ ದೇವ್ರನ್ನ ಬೇಡ್ಕೊಂಡು ಒಬ್ಬ ಕೂತಿರ್ತಾನೆ, ಯಾರೋ ಒಬ್ಬ ಒಳ್ಳೆಯನ ಕೆಟ್ಟೋ ದಟ್ ಇಸ್ ಸೆಕೆಂಡ್ರಿ. ಅವನು ಒಂದೇ ಸಲ ಪ್ರತ್ಯಕ್ಷ ಆಗಲ್ಲ. ದೇವರು ಕೂತ್ಕೊಂಡು ಓಂ ನಮ ಶಿವಾಯ, ಓಂ ನಮ ಬ್ರಹ್ಮದೇವಯ, ಓಂ ವಿಷ್ಣು, ಹಿಂಗೆ ದೇವ್ರುಗಳನ್ನ ಸ್ಮರಿಸಿ ಅದು ದಿನಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಆಗಿ ಗಡ್ಡ ಮೀಸೆ ಎಲ್ಲ ಬಂದು ಫುಲ್ಲು ಮಳೆ ಬೆಳಿ ಗಾಳಿ ಬಿಸಿಲು ಬಂಡೆಗೊಳಿಸಿದ ರಾಕ್ಷಸರು. ಆಮೇಲೆ ಏನದು ಆಮೇಲೆ ಬೇರೆಲ್ಲ ಕಿಡಿಕ ಇರ್ತಾರೆ, ಬೆಂಕಿ ಹಾಕ್ತಾರೆ, ಹಾವು ಬರುತ್ತೆ, ಚೇಳು ಬರುತ್ತೆ. ಇಷ್ಟೆಲ್ಲ ಡಿಸ್ಟರ್ಬೆನ್ಸ್ಗಳನ್ನ ಸಹಿಸ್ಕೊಂಡ್ರೇ ಅವನಿಗೆ ಲಾಸ್ಟಲ್ಲಿ ದೇವರು ಪ್ರತ್ಯಕ್ಷ ಆಗೋದು. ಇದೇ ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೂ ನಿಮಗೆ ಸಿಗುವಂಥ ಅಬ್ಸ್ಟಿಕಲ್ಸ್. ಬಟ್ ಇದನ್ನೆಲ್ಲ ನೀವು ಎದುರಿಸ್ಬಹುದು. ಅದನ್ನೇ ಎದುರಿಸ್ಬೋದು ಅಂದರೆ ಇದನ್ನೇ ಆರಾಮಾಗಿ ಎದುರಿಸ್ಬೋದು. ಇಟ್ಸ್ ವೆರಿ ಈಸಿ, ಸಖತ್ ಈಸಿ, ಸೂಪರಾಗಿ ಮಾಡಬಹುದು. ಇದನ್ನೇ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಆ್ಯಂಡ್ ಮೂರನೇದು ವೇಯಿಂಗ್ ಸ್ಕೇಲ್.
ತುಂಬ 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 ಇಂಪಾರ್ಟೆಂಟ್. ಹೌದು, ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೆ ವೆಯ್ಟ್ ಮುಖ್ಯ ಆಗಲ್ಲ, ಫ್ಯಾಟ್ ಪರ್ಸೆಂಟೇಜ್ ಮಸಲ್ ಪರ್ಸೆಂಟೇಜ್ ತುಂಬ ಮುಖ್ಯ ಆಗುತ್ತೆ ಅಂತ. ಓಕೆ, ಬಟ್ ಎನಿವೇ ಅದು ಎಲ್ಲನೂ ಕೂಡ ಕೌಂಟ್ ಆಗೋದು ಲಾಸ್ಟ್ ವೆಯ್ಟ್ಗೆ. ಸೊ ಅದರ ಅರ್ಥ ನಿಮ್ಮ ಹತ್ರ ವೇಯಿಂಗ್ ಸ್ಕೇಲ್ ಇರಬೇಕು. ಇದು 3ನೇದು. 4ನೇದು, ನೀವು ಇನ್ ಕೇಸ್ ನಿಮ್ಮ ಮನೆಯಲ್ಲಾದರೂ ಶೇಕ್ ಕುಡಿತೀರಿ ಅಥವಾ ಕ್ಲಬ್ಬಲ್ಲಾದರೂ ಶೇಕ್ ಕುಡಿತೀರಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ ಹತ್ರ ಆದರೂ ಇಸ್ಕೊಂಡು ಶೇಕ್ ಕುಡಿತಾ ಕೋಚ್ ಜೊತೆ ಟಚಲ್ಲಿರಿ, ಎನಿಥಿಂಗ್ ಇಟ್ಸ್ ಫೈನ್. ಬಟ್ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಕೂಡ ನೀವು ಔಟ್ಸೈಡ್ ಇದ್ದರೆ ಕ್ಲಬ್ಗೆ ವಿಸಿಟ್ ಮಾಡೋಗಿ ಟ್ರೈ ಮಾಡಿ. ಟ್ರೈ ಅಲ್ಲ, ನನ್ನ ಪ್ರಕಾರ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಕ್ಲಬ್ ಏನೋ ದೂರ ಇತ್ತು, ಪಾಸಿಬಲೇ ಇಲ್ಲ ನಾನು ಹೋಗೋದಕ್ಕೆ ಅಂತಿದ್ದರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ನಿಮ್ಮ ವೀಕ್ ಆಫ್ ಟೈಮಲ್ಲಿ ವಿಸಿಟ್ ಮಾಡಿ ಫುಲ್ ಫ್ಯಾಟ್ ಅನಾಲಿಸಿಸ್ನ ಮಾಡಿಸ್ಕೊಂಡು ಆವತ್ತಿನ ದಿವಸ ಅಲ್ಲೇ ಶೇಕ್ನ ಕುಡೀರಿ. ದುಡ್ಡು ಉಳ್ಸೋಕ್ಕೋಸ್ಕರ ಮನೇಲಿ ಕುಡ್ಕೊಂಡು ಹೋಗ್ತೀನಿ ಹಂಗೆಲ್ಲ ಹೋಗಬೇಡಿ. ಸೊ ಅಲ್ಲಿ ಕೂತ್ಕೊಂಡು ಕುಡಿದು ಅಲ್ಲಿ ನಿಮಗೇನೋ ಒಂದಿಷ್ಟು ಇನ್ಫಾರ್ಮೇಷನ್ ಬೇಕಾಗುತ್ತೆ, ಅದನ್ನ ನೀವು ತೊಗೊಳ್ಳಿ. ಎಷ್ಟೋ ದುಡ್ಡು ವೇಸ್ಟ್ ಮಾಡ್ತೀರಾ, ಅಲ್ಲಿ ಕೂತ್ಕೊಂಡ್ರೆ ನಿಮಗೇನೂ ಆಗೋದಿಲ್ಲ. ಸೊ ಇದು ನೆಕ್ಸ್ಟ್ ಪಾಯಿಂಟ್, 4th ಪಾಯಿಂಟ್. ಈ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ಸ್ ಬಂದಿರ್ತದೆ. 1 ವಾರ 2 ವಾರ ಕಳೀತಾ ಇರ್ತದೆ, 1 kg 2 kg ಚೆನ್ನಾಗಿ ರಿಸಲ್ಟ್ಸ್ ಬಂದಿರುತ್ತೆ. ಏನೋ ಸ್ವಲ್ಪ ಬೆಟ್ರಾಗಿ ಕಾಣಿಸ್ತಿರ್ತೀರ, ಸ್ವಲ್ಪ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಿಮ್ಗೇನೋ ಒಬ್ರು ಯಾರೋ ಲಿಂಕ್ ಕಳಿಸ್ಬಿಡ್ತಾರೆ, ಯಾವುದೋ TV ಚಾನಲ್, ಯಾವುದೋ ಪೇಪರ್ ಇದೆ, ಯಾರೋ ಮಾತಾಡೋದನ್ನ ಲಿಂಕ್ ಕಳಿಸ್ಬಿಡ್ತಾರೆ. ಇಷ್ಟೊತ್ತು ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇರ್ತದೆ ನಿಮಗೆ. ಸಡನ್ನಾಗಿ ಅದು ನೋಡಿ ಗಾಬರಿ ಬಿದ್ದೋಗ್ಬಿಡ್ತೀರ. ಅಯ್ಯೋ ಹೌದಾ, ಅಯ್ಯೋ ಹೌದಾ. ಬುದ್ಧಿ ಇರಬೇಕು. ನಿಮ್ಮ ರಿಸಲ್ಟ್ಸ್ ನಿಮ್ಮ ಕಣ್ಮುಂದೆನೇ ಇದೆ. ನಿಮ್ಮ ಮುಂದೆ ಎಷ್ಟು ಶೇಕ್ ಕುಡಿತಿದ್ದಾರೆ, ನಿಮ್ಮ ಕೋಚು ಶೇಕ್ ಕುಡಿತಾರೆ, ನೀವು ಶೇಕ್ ಕುಡಿ ಚೆನ್ನಾಗಿ ಆಗ್ತಿದೆ. ಇಷ್ಟೆಲ್ಲ ರಿಸಲ್ಟ್ಸ್ ನಿಮ್ಮ ಕಣ್ಮುಂದೆನೇ ಇದ್ದರೆ ಯಾವುದೋ ಒಂದು ವೀಡಿಯೋ, ಆ ಥರ ವೀಡಿಯೋ ಇದ್ದರೆ ಎಷ್ಟು ಬೇಕಾದರೂ ಮಾಡ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ನಿನಗೇನು ಅನಿಸುತ್ತೆ, ನೀನು ಏನು ಮಾಡ್ತಿದೀಯಾ, ನೀನು ಸುತ್ತಮುತ್ತಲಿರೋ ಜೊತೆ ಏನಿದೆಯಾ, ಅವ್ರಿಗೆಲ್ಲ ರಿಸಲ್ಟ್ಸ್ ಏನು ಬರ್ತಿದೆಯಾ, ಅದು ಮುಖ್ಯ ಆಗುತ್ತೆ. ಸೊ ಅದನ್ನು ನಂಬಿ ನೀವು ಮಾಡಿ, ಯಾವಂತಲೇ ಕೆಡ್ಸ್ಕೊಳ್ಳೋದಲ್ಲ. ನಿಮ್ಗೆ ಹಂಗೂ ಕನ್ಫ್ಯೂಸ್ ಆಯ್ತಾ, ನಿಮ್ಮ ಕೋಚ್ ಹತ್ರ ಕೂತ್ಕೊಂಡು ಮಾತಾಡಿ, ಸಿಂಪಲ್ ಅಷ್ಟೆ. ಬೇರೆ ಏನೋ ತಲೆ ಹೋಗೋ ಕೆಲಸಗಳಿಲ್ಲ. ಇದಿಷ್ಟು ತುಂಬ ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟ್. ಯಾಕಂದರೆ ಡಿಸ್ಟರ್ಬೆನ್ಸ್ ಆಗೋದು ಇಲ್ಲೇನೆ. ಯಾಕಂದರೆ ಯಾರೇನು ಹೇಳಿದ್ರು ಓಕೆ, ಬಟ್ TV ಮತ್ತು ಪೇಪರ್ಗಳು ಬಂದಿಷ್ಟು ಇಮಿಡಿಯೇಟ್ಲಿ ಭಯ ಬಿದ್ದೋಗ್ಬಿಡ್ತೀವಿ. ಹಾಗೆ ಬಂದಿದ್ದರೆ ಗೌರ್ಮೆಂಟ್ ಆ್ಯಕ್ಷನ್ ತಗೋತಾರಲ್ವಾ. ಸಿಂಪಲ್ ಲಾಜಿಕ್. 100 ರೂಪೀಸ್ ಲಂಚ ತೊಗೊಂಡ್ರೆ ನೆಕ್ಸ್ಟ್ ಸಸ್ಪೆಂಡ್ ಆಗಿರ್ತಾನೆ ಒಬ್ಬ ವ್ಯಕ್ತಿ. ಅಂಥದ್ರಲ್ಲಿ ಇದ್ರಲ್ಲಿ ಏನೋ ಸಮಸ್ಯೆ ಆಗೋದು ಅಂದರೆ ಬಿಡ್ತದೆ ಗೌರ್ಮೆಂಟು. ತುಂಬ ಜನ ಹೇಳ್ತಾರೆ ಸ್ಮೋಕಿಂಗ್ ಬಿಟ್ಟಿಲ್ವಾ, ಡ್ರಿಂಕ್ಸ್ ಬಿಟ್ಟಿಲ್ವಾ. ಹೌದು, ಅದ್ರ ಮೇಲೆ ಬರೆದಿದ್ದಾರೆ, ಬಟ್ ಇದ್ರ ಮೇಲೆ ಬರ್ದಿಲ್ವಲ್ಲ. ಅದರಲ್ಲೇ ದುಡ್ಡುಗೋಸ್ಕರ ಹಾಕಿದ್ದಾರೆ, ಆದರೂ ಕೂಡ ಅದ್ರಲ್ಲಿ ಬರ್ದಿದೆ ಇದ್ರಲ್ಲಿ ತೊಗೋಬೇಡಿ, ಕ್ಯಾನ್ಸರ್ ಬರುತ್ತೆ, ಇದು ತೊಗೋಬೇಡಿ, ಲಿವರ್ ಸತ್ತೋಗ್ತೀರ ಅಂತೆಲ್ಲ ಬರ್ದಿರುತ್ತೆ. ಬಟ್ ಇದ್ರ ಮೇಲೆ ಏನು ಬರ್ದಿಲ್ಲ. ಇದ್ರ ಮೇಲೆ ಬರ್ದಿರೇನು, ಅಮೇಝಿಂಗ್ ಬೆಸ್ಟ್ ಫುಡ್, ವರ್ಲ್ಡ್ಸ್ ನಂಬರ್ 1 ನ್ಯೂಟ್ರಿಷನ್ ಅಂತ ಟೈಪ್ ಮಾಡಿ ನೋಡಿ ಗೂಗಲ್ನಲ್ಲಿ. ಮತ್ತು ಮೀಲ್ ರಿಪ್ಲೇಸ್ಮೆಂಟ್ ಫುಡ್, ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಬರ್ದಿರೋದು. ಸೊ ಅದರ ಅರ್ಥ ತೊಗೋಬೋದು ಅಂತ. ವೆಯ್ಟ್ ಕಂಟ್ರೋಲ್ ಫುಡ್ ಅಂತ ಬರ್ದಿರೋದ್ರಲ್ಲಿ, ಪಾಯ್ಸನ್ ಅಂತ ಬರ್ದಿಲ್ಲ ಅದರಲ್ಲಿ. ಸೊ ಇಂಥ ಒಂದು ಅಮೇಝಿಂಗ್ ಪ್ರಾಡಕ್ಟು ಅರ್ಥ ಮಾಡ್ಕೋಬೇಕಲ್ವಾ. ಓಕೆ, ಈಗ ಲಾಸ್ಟ್, ಇದು ಮೈನ್ ಪಾಯಿಂಟ್, ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ಹೆಲ್ಪ್ ಆಗುವಂಥದ್ದು 5th ಪಾಯಿಂಟ್. ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿನಲ್ಲಿ ಯೋಚನೆ ಮಾಡಬೇಕು ವಿಚಾರ ನಾನೊಂದು ಹೇಳ್ತೀನಿ, ಅದನ್ನು ನೀವು ಮಾಡಿ ಹೆಲ್ಪ್ ಆಗುತ್ತೆ. ಈಗ ನೀವು ಯಾವುದನ್ನ ಸೈಜಲ್ಲಿರಲಿ, ಉದಾಹರಣೆಗೆ ನೀವು 3XL ಇದ್ದೀರಾ ಅಂತ ಅಂದ್ಕೊಳ್ಳಿ. XXL ಶರ್ಟ್ನ ಅಥವಾ XXL ಡ್ರೆಸ್ನ ತೆಗೆದಿಟ್ಕೊಳ್ಳಿ. ಚೆನ್ನಾಗಿರಬೇಕು, ಸಾಕತ್ತಾಗಿರ್ಬೇಕು ಡ್ರೆಸ್ಸು. ನೀವು ಯಾವತ್ತು ಅಷ್ಟು ರೂಪಾಯಿ ಕೊಟ್ಟು ತೊಗೊಳ್ಳಿರ್ಬೋದು. ಯಾವಾಗ ನೀವು 1,000 ರೂಪಾಯಿ ನಿಮ್ಮದು ಬಜೆಟ್ ಇದ್ದರೆ ಅವತ್ತು 2,000 ರೂಪಾಯಿ ಕೊಟ್ಟು ಆ XXL ಬಟ್ಟೆನ ತೆಗೆದಿಟ್ಕೊಂಡು ನಿಮ್ಮ ರೂಮಲ್ಲೋ ಅಥವಾ ನೀವು ಜಾಸ್ತಿ ಓಡಾಡೋಂಥ ಜಾಗದಲ್ಲೇನೋ ಹ್ಯಾಂಗರ್ ಕೊಟ್ಟಿರ್ತಾರಲ್ವ, ಹ್ಯಾಂಗರ್ನ ಹಾಕಿ ತೆಗ್ಲಾಕಿ. ಇದನ್ನು ನೀವು ಯಾವತ್ತು ಹಾಕೋತೀನಿ, ವೇರ್ ಮಾಡ್ತೀನಿ ಅಂತ ಹೇಳಿ ಒಂದು ಚಿಕ್ಕ ಸ್ಟಿಕ್ಕಿ ನೋಟಲ್ಲಿ ಕೆಳಗೆ ಬರೆದಿಟ್ಕೊಳ್ಳಿ. May 2ಕ್ಕೆ ಹಾಕೋತೀನಿ, ಸಂಕ್ರಾಂತಿಗೆ ಹಾಕೋತೀನಿ, ಹೊಸ ವರ್ಷಕ್ಕೆ ಹಾಕೋತೀನಿ, ಇಲ್ಲ ನನ್ನ ಬರ್ತಡೇಗೆ ಹಾಕೋತೀನಿ ಅಂತೇಳಿ ಬರೆದಿಟ್ಕೊಳ್ಳಿ. ಗೋಲ್ ನಿಮಗೆ ನಿಯರ್ ಇರಲಿ, ತುಂಬ ದೂರ ಇಟ್ಕೊಬಿಡಿ. ನೀವು 5 kg ವೆಯ್ಟ್ಲೆಸ್ ಹಾಕಿ 5 ತಿಂಗಳು ತೊಗೊಬಿಡಿ, 2 ತಿಂಗಳಲ್ಲಿ ಮಾಡ್ಬೋದು. ಸೊ ಹಾಗೆ ಆ ಥರ ನೀವು ಒಂದು ಸ್ಫೂರ್ತಿಯಾಗಿ ಇಟ್ಕೊಳ್ಳಿ. ಈ ಡ್ರೆಸ್ ನಾನು ವೇರ್ ಮಾಡೋದು ಹೆಂಗೆ ಇರ್ತೀನಿ ನನ್ನ ಬರ್ತಡೇ ದಿವಸ ಅಂತ ಫೀಲ್ ಮಾಡಿ, ಸರಿನಾ? ಅದಕ್ಕೆ ತಕ್ಕ ಹಾಗೆ ಈಗ ನೆಕ್ಸ್ಟ್ ಹೇಳೋದನ್ನ ಫಾಲೋ ಮಾಡಿ. ನೆಕ್ಸ್ಟ್ ಫಸ್ಟ್ ಒನ್, 6ನೇದು ನೀವು ಮಾಡಬೇಕಾಗಿರೋದು ಕೆಲಸ, ನೀವು ಬೆಳಗ್ಗೆ ಏನು ಶೇಕು ಅಥವಾ ಏನು ನಿಮಗೆ ಸಪ್ಲಿಮೆಂಟೇಷನ್ಸ್ ಇದೆಲ್ಲ ಮಾಡಿದ್ಮೇಲೆ ಇಡೀ ದಿವಸ ಈ 5 ಪಿಲ್ಲರ್ಸ್ಗಳನ್ನ ನೀಟಾಗಿ ಮೆನ್ಷನ್ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಸೊ ನಿಮ್ಮ ವೆಯ್ಟ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀರಿನ ಇಂಟೇಕು ಬಹಳ ಮುಖ್ಯ ಆಗುತ್ತೆ. ಇದೇ ಪಿಲ್ಲರ್ ನಂಬರ್ 1. ಅಟ್ಲೀಸ್ಟ್ 20 kg ತೂಕಕ್ಕೆ 1 ಲೀಟರ್ ನೀರು ಕುಡಿಯೋ ಹಾಗೆ ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ಬೆಟರ್. ಇಲ್ಲ ಅಟ್ಲೀಸ್ಟ್ ಒಂದು 2.5 3 ಲೀಟ್ರಿಗಾದ್ರೂ ಕುಡಿಯೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸೆಕೆಂಡ್, ನ್ಯೂಟ್ರಿಷನ್. ಆಬ್ವಿಯಸ್ಲಿ ಬೆಳಗ್ಗೆ ಶೇಕ್ ಕುಡಿತೀರಾ, ಮಧ್ಯಾಹ್ನ ಊಟ ಮಾಡ್ತೀರಾ, ರಾತ್ರಿ ಶೇಕ್ ಕುಡಿತೀರಾ, ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಇದ್ದರೆ ಅಥವಾ ನಿಮ್ಮ ಕೋಚ್ ಏನು ಹೇಳ್ತಾರೋ ಅದರ ಬೇಸ್ ಮೇಲೆ. ಆ್ಯಂಡ್ 3ನೇದು ಬಂದು ನಿಮ್ಮ ಮೈಂಡ್ ಸೆಟ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗೆ ನಿಮಗೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಉದ್ವೇಗ ಆಗೋದು ಜಾಸ್ತಿ ಅಥವಾ ನಿದ್ರೆಗೆಡೋದು ಹಿಂಗೇನೋ ಮಾಡ್ತಿದ್ರೆ ವ್ಯತ್ಯಾಸ ಆಗುತ್ತೆ. ಬರೀ ವೆಯ್ಟ್ನಲ್ಲ, ಎಲ್ಲದರಲ್ಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆ್ಯಂಡ್ 4ನೇದಾ ಆ್ಯಂಡ್ ಲಾಸ್ಟ್ನೇದು ಐ ಥಿಂಕ್. ಸೊ ಲಾಸ್ಟ್ನೇದು
ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ರಾತ್ರಿ 10 ಗಂಟೆ 10:30 ಮಲಗಿ ಬೆಳಗ್ಗೆ ಒಂದು 6-6:30 ಒಳಗೆ, ಅಂದರೆ ಅರ್ಥ 8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಿದ್ರೆ ನಿಮಗೆ ಬರುವಂಥ ರಿಸಲ್ಟ್ಸ್ ಸೂಪರಾಗಿ ಬರುತ್ತೆ, ಬೇಡ ಅಂದರೂ ಬರುತ್ತೆ. ಸೊ ಇಷ್ಟು ಪಿಲ್ಲರ್ಸ್ ಕೂಡ ನೀವು ಆ್ಯಡ್ ಮಾಡ್ತಾ ಬನ್ನಿ, ನಿಮ್ಗೆ ಅಮೇಝಿಂಗ್ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ನೆಕ್ಸ್ಟ್ ಪಾರ್ಟ್ನಲ್ಲಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿ 5 ಕಿಲೋ 10 ಕಿಲೋ 15 ಕಿಲೋ ಹೀಗೆ ಟ್ರಾನ್ಸ್ಫಾರ್ಮೇಷನ್ ಆಗುವಂಥ ಜರ್ನಿನಲ್ಲಿ ಸ್ಕಿನ್ ಸ್ಯಾಗ್ ಆಗ್ದಂಗೆ, ಹೇರ್ ಫಾಲ್ ಆಗ್ದಂಗೆ, ಅಥವಾ ಬಾಡಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅಥವಾ ಇಂಪ್ಯಾಕ್ಟ್ ಆಗದೇ ಇರೋ ಹಾಗೆ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಅನುಸರಿಸೋದು ಅನ್ನೋದ್ರ ಬಗ್ಗೆ ಪಾರ್ಟ್ 3ರಲ್ಲಿ ಮಾತಾಡೋಣ. ಸೊ ಪಾರ್ಟ್ 1ಅಲ್ಲಿ ಆಲ್ರೆಡಿ ಸಾಕಷ್ಟು ವಿಷಯಗಳ ಬಗ್ಗೆ ತುಂಬ ಡಿಟೇಲಿಂಗ್ ಆಗಿ ಚರ್ಚೆ ಮಾಡಿದೆ. ಸೊ ಅದನ್ನು ನೋಡ್ಕೊಂಡು ಬನ್ನಿ, ಅದನ್ನು ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮಲ್ಲಿ ಯಾರಿಗಾದ್ರು ಹೊಸದಾಗಿ ನಾನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಗುರು, ಏನು ಮಾಡೋದು, ನಾನು ತುಂಬ ದೂರ ಇದ್ದೀನಿ, ಬೆಂಗಳೂರಲ್ಲಿ ಇಲ್ಲ, ಡೋಂಟ್ ವರಿ, ಇಂಟ್ರೆಸ್ಟ್ ಇದೆಯಾ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.